ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೀವೇನಾದರೂ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ ಕ್ಲಿಕ್ ಮಾಡಿ. ಅಮೃತಧಾರೆ ಮುಂದಿನ ಸಂಚಿಕೆಯಲ್ಲಿ ಏನಾಗ್ತದೆ ಅಂತ ನೋಡೋಣ ಬನ್ನಿ. ಫೈನಲಿ ಅಂತೂ ಭೂಮಿಕಾ ಮತ್ತು ಗೌತಮ್ ಒಂದಾಗ್ತಾ ಇದ್ದಾರೆ. ಇಲ್ಲಿ ಭೂಮಿಕಾ ಗೌತಮ್ ಹತ್ರ ಟೈಮ್ ಸ್ಪೆಂಡ್ ಮಾಡಬೇಕು ಅಂದ್ಬಿಟ್ಟು ಮಾಸ್ಟರ್ ಪ್ಲಾನ್ ಮಾಡಿರ್ತಾಳೆ. ತಲೆನೋವು ಅಂತೇಳಿ ಇಲ್ಲಿ ಬಾಂಬೆಲ್ಲ ಹಂಚ್ಕೊಳ್ತಾ ಇರ್ತಾಳೆ ಗೌತಮಿಂದ. ಇನ್ನು ಇತ್ತ ಕಡೆ ಮನೇಲಿ ಯಾರೂ ಇಲ್ಲ. ನೀವು ಏನು ಮಾಡ್ತಾಯಿದ್ದೀರ ಅಂದ್ಬಿಟ್ಟು ಗೌತಮ್ಗೆ ಫೋನ್ ಮಾಡ್ತಾಯಿದ್ರೆ ಗೌತಮ್ ಏನೂ ಇಲ್ಲ, ಹೀಗೆ ಖಾಲಿ ಇದ್ದೀನಿ ಅಂದ್ಬಿಟ್ಟು ಅಂತಾರೆ. ಸರಿ ಆಯಿತು ಬಿಡಿ ಅಂದ್ಬಿಟ್ಟು ಫೋನ್ ಕಟ್ ಮಾಡಿಬಿಡ್ತಾಳೆ ಭೂಮಿಕಾ. ಗೌತಮ್ಗೆ ಹೋ ಇಂಥ ಅರ್ಥನೇ ಆಗಲಿಲ್ವಾ. ಭೂಮಿಕಾ ಅವರು ಬೇಕು ಅಂತಲೇ ಈ ರೀತಿ ಹೇಳಿದ್ದು. ನಾನು ಭೂಮಿಗೋಸ್ಕರ ಇಲ್ಲಿ ಮಲ್ಲಿಗೆ ಹೂವು ಮೈಸೂರು ಪಾಕ್ ಅಂದ್ಬಿಟ್ಟು ಎಲ್ಲನೂ ಗಿಫ್ಟ್ ತೊಗೊಂಡು ಹೋಗ್ತಾ ಇರ್ತಾನೆ ಗೌತಮ್. ಇನ್ನು ಶಾಕುಂತಲೆಗೆ ಗೌತಮ್ ಮನೆಗೆ ಬಂದರೆ ವಿಚಾರ ಗೊತ್ತಾಗುತ್ತೆ. ಇದರಿಂದ ಜಯದೇವ್ ಹತ್ರ ಬಂದುಬಿಟ್ಟು ಏನು ಇಷ್ಟು ದೊಡ್ಡ ಸತ್ಯನ ಮುಚ್ಚಿಟ್ಟಿದ್ಯಾ, ಗೌತಮ್ ಮನೆಗೆ ಬಂದಿದ್ದ ಅಂತ ಅಂದ್ಬಿಟ್ಟು ಅಂತಾರೆ. ಹೌದು ಬಂದಿದ್ದ, ಅವ್ನ ಮಗನ ಜೊತೆ ಬಂದಿದ್ದ ಅಂತಾರೆ. ಹಾಗಾದರೆ ಗೌತಮ್ ಭೂಮಿಕಾ ಒಂದಾಗಿದ್ದಾರೆ ಅನ್ನೋ ಸತ್ಯ ಶಾಕುಂತಲೆಗೆ ಗೊತ್ತಾಗುತ್ತೆ. ಆಗ ಅಯ್ಯೋ, ಆ ಗೌತಮ್ ಕೈಲಿ ಏನು ಮಾಡೋಕ್ಕಾಗಲ್ಲ. ಆಫ್ಟರ್ ಆಲ್ ಕ್ಯಾಬ್ ಡ್ರೈವರ್ ಆಗಿ ಕೆಲಸ ಮಾಡ್ತಾಯಿದ್ದಾನೆ. ನಾನು ಈ ಒಂದು ದಿವಾನ್ ಫ್ಯಾಮ್ಲಿಗೆ ಒಡೆಯನಾಗಿದ್ದೀನಿ. ಇಡೀ ಆಸ್ತಿ ಎಲ್ಲ ನಂದಾಗಿದೆ. ನನ್ನ ಹತ್ರ ದೊಡ್ಡ ಪವರ್ ಇದೆ. ನನಗೆ ಯಾರು ಏನು ಮಾಡ್ಕೊಳಕ್ಕಾಗಲ್ಲ ಅಂದ್ಬಿಟ್ಟು ಜೈ ಅಂತ ಇದ್ದರೆ ಶಾಕುಂತಲ ಸ್ವಲ್ಪ ಬುದ್ಧಿದೆಯಾ, ಇದೆಲ್ಲ ಮಾಡಿಟ್ಟೋಗಿರೋದು ಗೌತಮ್ಗೆ ದಿವಾನ್ ಅಂತ ಹೆಸರು ಮಾತ್ರ ಅಲ್ಲ, ಶ್ರಮ ಬುದ್ಧಿವಂತಿಕೆ ಎಲ್ಲನೂ ಇದೆ. ನಿನಗೆ ಏನೂ ಇಲ್ಲ, ಬರೀ ಬಿಲ್ಡಪ್ ಆಯಿತು. ಅವನು ಸಾಮಾನ್ಯದನಲ್ಲ. ಗೌತಮ್ ದಿವಾನ್ ಆದರೆ ನಮ್ಮ ಕೈಲಿ ಏನು ಮಾತಾಡೋಕ್ಕಾಗಲ್ಲ. ಸ್ವಲ್ಪ ಹುಷಾರಾಗಿರು, ಅಷ್ಟು ಸಿಲಿಯಾಗಿ ಗೌತಮ್ನ ತಗೊಳಕ್ಕೆ ಹೋಗ್ಬೇಡ ಅಂದ್ಬಿಟ್ಟು ಜಯದೇವ್ ವಿರುದ್ಧನೇ ಗೌತಮ್ ಬಗ್ಗೆ ಮಾತಾಡ್ತಾಳೆ ಶಾಕುಂತಲ. ಇನ್ನು ಇತ್ತ ಮಲ್ಲಿ ಪಾಪ ತುಂಬಾ ಮುದ್ದ ಮನಸ್ಸು, ಆದರೆ ಮತ್ತೆ ಮೋಸ ಮಾಡೋಕ್ಕೆ ಈ ಜನಕ್ಕೆ ಹೇಗೆ ಮನಸ್ಸು ಬರುತ್ತೆ ಏನೋ. ಇಲ್ಲಿ ಜಯದೇವ್ನ ಮಾತು ಕಟ್ಕೊಂಡು ಸುನೀಲ್ ಮಲ್ಲಿ ಹತ್ರ ಪ್ರಪೋಸ್ ಮಾಡೋಕ್ಕೆ ಬಂದೇ ಬಿಟ್ಟ. ಮಲ್ಲಿ ನಿನಗೆ ಈ ವಿಚಾರ ತುಂಬ ದಿನದಾಗ ಹೇಳ್ಬೇಕಂತ ಅಂದ್ಕೊಂಡೆ, ಐ ಲವ್ ಯು ಸೋ ಮಚ್ ಅಂದ್ಬಿಟ್ಟು ಪ್ರಪೋಸ್ ಮಾಡೇ ಬಿಡ್ತಾನೆ. ಇದರಿಂದ ಮಲ್ಲಿಗೆ ಏನು ಮಾತಾಡಬೇಕಂತ ಗೊತ್ತಾಗೋದಿಲ್ಲ, ಫುಲ್ ಸೈಲೆಂಟ್ ಆಗಿಬಿಡ್ತಾಳೆ. ಇನ್ನು ಗೌತಮ್ ಪ್ರೀತಿಯಿಂದ ಭೂಮಿಕೆಗೆ ಮಲ್ಲಿಗೆ ಹೂವು ಮತ್ತು ಮೈಸೂರು ಪಾಕು ತೊಗೊಳ್ಳಿ, ಇದೆಲ್ಲ ನೀವು ಫೇವ್ರೇಟು ಅಂದ್ಬಿಟ್ಟು ಕೊಡ್ತಾನೆ. ಹೌದು, ನೀವೇ ಹೂ ಮುಡಿಸಿ ಅಂದ್ಬಿಟ್ಟು ಭೂಮಿಕಾ ಅಂತಾಳೆ. ಗೌತಮ್ ಪ್ರೀತಿಯಿಂದ ಹೂವೆಲ್ಲ ಮುಡಿಸ್ತಾ ಇದ್ದರೆ ನಿಮಗೋಸ್ಕರ ಪ್ರತಿ ವರ್ಷ ಮದರ್ಸ್ ಡೇಗೆ ಬಳೆ ಎಲ್ಲ ಮಾಡಿಸ್ತಾ ಇದ್ದೆ, ತೊಗೊಳ್ಳಿ ಅಂದ್ಬಿಟ್ಟು ಮದರ್ಸ್ ಡೇ ಮತ್ತು ಆ್ಯನಿವರ್ಸರಿಗೆ ಏನೆಲ್ಲ ಗಿಫ್ಟು ಕಲೆಕ್ಟ್ ಮಾಡಿರ್ತಾರೋ ಎಲ್ಲವೂ ಕೂಡ ಕೊಡ್ತಾರೆ. ಇದರಿಂದ ಭೂಮಿಕಾ ಕೂಡ ಖುಷಿ ಪಡ್ತಾಳೆ. ಗೌತಮ್ ಆಗ ನಿಮಗೂ ಕೂಡ ನಾನು ಗಿಫ್ಟು ತಂದಿಟ್ಟಿದ್ದೀನಿ ಅಂದ್ಬಿಟ್ಟು ಫಾದರ್ಸ್ ಡೇಗೂ ಆ್ಯನಿವರ್ಸ್ ಡೇಗೂ ಎಲ್ಲ ಕೂಡ ಗಿಫ್ಟೆಲ್ಲ ಕೊಡ್ತಾಳೆ. ಗೌತಮ್ ಭೂಮಿಕಾ ಅವ್ರನ್ನೆಲ್ಲ ನೋಡಿಬಿಡು ತುಂಬ ಮೆಮೊರೇಬಲ್ ಆಗಿ ಖುಷಿ ಪಡ್ತಾ ಇರ್ತಾರೆ. ಭೂಮಿಕಾ ಅವರೇ, ನಿಮ್ಮ ಹತ್ರ ಈ ರೀತಿ ಟೈಮ್ ಸ್ಪೆಂಡ್ ಮಾಡ್ಬೇಕಂತ ತುಂಬ ಆಸೆ ಇತ್ತು ಅಂದ್ಬಿಟ್ಟು ಗೌತಮ್ ಅಂತಿದ್ರೆ, ಹೌದು ಈ ರೀತಿ ಅಪಾರ್ಣನೆ ನನಗೂ ಕೂಡ ಈ ಒಂದು ಐಡಿಯಾ ಕೊಟ್ಟಿದ್ದು ಭೂಮಿಕಾ ಅವರೇ, ನಿಮ್ಮ ಮಡಿಲಲ್ಲಿ ಮಲ್ಕೊಳ್ಬೇಕಂತ ಆಸೆ ನನಗೆ ಅಂದ್ಬಿಟ್ಟು ಗೌತಮ್ ಅಂತಾರೆ. ಅಷ್ಟೇ ತಾನೇ, ಈ ಮಡಿಲಿ ಇರುವುದು ನಿಮಗೋಸ್ಕರ, ಬನ್ನಿ ಗೌತಮ್ ಅವ್ರು ಅಂದ್ಬಿಟ್ಟು ಗೌತಮ್ನ ಮಡಿಲಲ್ಲಿ ಮಲಿಸ್ಕೊಂಡು ಖುಷಿ ಪಡ್ತಾ ಇರ್ತಾಳೆ ಭೂಮಿಕಾ. ಇನ್ನು ಇತ್ತ ಮಲ್ಲಿ ರಿಯಾಕ್ಷನ್ ಆದರೂ ಏನು, ಜಯದೇವ್ ಕುತಂತ್ರಕ್ಕೆ ಮಲ್ಲಿ ಬಲಿ ಆಗ್ತಾಳ, ಸುನೀಲ್ ಪ್ರಪೋಸಲ್ಲ ಒಪ್ಕೊಳ್ತಾಳ, ಇಲ್ಲ ಜಯದೇವ್ ಕುತಂತ್ರಕ್ಕೆ ಸರಿಯಾದ ಪಾಠ ಕಲಿಸ್ತಾಳ. ಇನ್ನು ಇಲ್ಲಿ ಸುನೀಲ್ ಜಯದೇವ್ ಬಣ್ಣ ಬಯಲು ಮಾಡ್ತಾನ, ಇಲ್ಲ ಮಲ್ಲಿನ ರಿಯಲ್ ಆಗಿ ಪ್ರೀತಿ ಮಾಡ್ತಾನ, ಮಲ್ಲಿ ರಿಯಾಕ್ಷನ್ ಆದರೂ ಏನು ಎಲ್ಲದು ಕೂಡ ನೋಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.